ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಹಲವು ಬೇಡಿಕೆಗಳನ್ನು ಶತಾಯಗತಾಯ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಚಲೋ ಪ್ರತಿಭಟನೆ ಆರಂಭ ಆಗುತ್ತೆ. ಹಾಗಾಗಿ ಪ್ರಯಾಣಿಕರು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಿದೆ. ರಸ್ತೆಗಿಳಿಯುವ ಮುನ್ನ ಜೋಕೆ. ಇವತ್ತು ಸಾರಿಗೆ ನೌಕರರ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಇವತ್ತು ಬಸ್ಸುಗಳ ಸಂಚಾರ ಬಂದ್ ಆಗುತ್ತಾ? ಬಸ್ಸುಗಳ ಓಡಾಟ ವಿರಳವಾಗುತ್ತಾ? ಸಂಜೆ 4 ಗಂಟೆಯ ನಂತರ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ರಸ್ತೆಗಿಳಿಯೋದು ಡೌಟಾ? ಸಾರಿಗೆ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ ಸಂಜೆ 4 ಗಂಟೆಯ ನಂತರ? ಹಾಗಾಗಿ ಪ್ರಯಾಣಿಕರು ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ರಸ್ತೆಗಿಳಿಯುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಏಕೆಂದರೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಬೆಂಗಳೂರು ಚಲೋ ಮೂಲಕ ಸರ್ಕಾರದ ವಿರುದ್ಧ ಅತಿದೊಡ್ಡ ಧರಣಿಯನ್ನ ಸಾರಿಗೆ ನೌಕರರು ಇವತ್ತು ಮಾಡ್ತಾ ಇದ್ದಾರೆ. ವೇತನ ಪರಿಷ್ಕರಣೆ ಜೊತೆಗೆ ಅರಿಯರ್ಸ್ ಅನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಧರಣಿ ಆಗ್ತಾ ಇದೆ. ಈ ರೀತಿಯ ಧರಣಿ ಇದೇ ಮೊದಲ ಅಂದರೆ ಆಗಾಗ ಈ ರೀತಿಯ ಧರಣಿಗಳಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಿದೆ. ಈಗಾಗಲೇ ಸಾರಿಗೆ ನೌಕರರ ಸಂಘಟನೆಯ ಜೊತೆಗೆ ಹಲವು ಸುತ್ತಿನ ಮಾತುಕತೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿಯೂ ಕೂಡ ಮುಗಿಸಿದ್ದಾರೆ. ಯಾವುದು ಫಲಪ್ರದವಾಗಿರಲಿಲ್ಲ. ಈ ಸಂದರ್ಭದಲ್ಲಿಯೇ ಸರ್ಕಾರದ ವಿರುದ್ಧ ಈಗ ಸಮರವನ್ನು ಸಾರಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ತೊಡೆಯನ್ನು ತಟ್ಟೋದಕ್ಕೆ ರೆಡಿಯಾಗಿದ್ದಾರೆ ಸಾರಿಗೆ ನೌಕರರು. ಹಾಗಾಗಿ ಇವತ್ತು ಬಸ್ಸುಗಳ ಓಡಾಟದಲ್ಲಿ ಸ್ವಲ್ಪ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಮುಸುಕಿನ ಗುದ್ದಾಟ ಮತ್ತೆ ಮುಂದುವರೆದಿದೆ. ಇವತ್ತು ಸಾರಿಗೆ ನೌಕರರ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಆರ್ಗನೈಸ್ ಆಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಂಜೆ 4 ಗಂಟೆಯವರೆಗೂ ಕೂಡ ಬೃಹತ್ ಪ್ರೊಟೆಸ್ಟ್. ಸಾವಿರ ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ. ಈ ಧರಣಿಯಲ್ಲಿ ನೌಕರರು, ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಜಮಾಯಿಸಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶದ ರಣಕಹಳೆಯನ್ನು ಮೊಳಗಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಬಸ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಇದೆ, ಸಂಭವ ಇದೆ. ಬಸ್ಸನ್ನು ನೆಚ್ಚಿಕೊಂಡವರು, ಬಸ್ಸನ್ನೇ ನಂಬಿಕೊಂಡು ಓಡಾಟ ನಡೆಸೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಸೃಷ್ಟಿಯಾಗಿದೆ. 10,000ಕ್ಕೂ ಹೆಚ್ಚು ಜನ ಸಾರಿಗೆ ನೌಕರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಸಮಯ 10 ಗಂಟೆ ಆಯಿತು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂಡ ಆರಂಭವಾಗೋದಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಈಗ ಹೇಗಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ? ಬಸ್ಸುಗಳ ಓಡಾಟ ಹೇಗಿದೆ? ಪ್ರಯಾಣಿಕರ ಕ್ರೌಡ್ ಹೇಗಿದೆ? ಎಕ್ಸ್ಪ್ಲೇನ್ ಮಾಡಬಹುದಾ ಅಂತೇಳಿ. ಪ್ರೇಮ, ಕ್ಷಣಗಣನೆ ಶುರುವಾಗಿದೆ. ಧರಣಿ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೊಡುವಂಥ ಪ್ರತಿಭಟನಾ ಧರಣಿ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಈಗ ಮೆಜೆಸ್ಟಿಕ್ನಲ್ಲಿದ್ದೇನೆ. ಮೆಜೆಸ್ಟಿಕ್ನಲ್ಲಿ ಯಾವ ರೀತಿಯಂಥ ಪರಿಸ್ಥಿತಿ ಇದೆ ಅಂತ ಬೆಳಗಿನಿಂದಲೂ ಕೂಡ ಅಂದರೆ ಏನು ಸಾರಿಗೆ ನೌಕರರು ಹೇಳುವಂಥ ಪ್ರಕಾರ, ಇಲ್ಲಿನ ಸಿಬ್ಬಂದಿಗಳು ಹೇಳುವಂಥ ಪ್ರಕಾರ ಎಂದಿನಂತೆ ಬಸ್ ಸಂಚಾರ ಇದೆ ಅನ್ನುವಂಥದ್ದು. ಆದರೆ ಬಸ್ಗಳನ್ನು ಗಮನಿಸ್ಬೋದು, ಬಸ್ಗಳ ಸಂಖ್ಯೆ ಇದೆ, ಆದರೆ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಯಾವಾಗ ಸಾರಿಗೆ ನೌಕರರ ಮುಷ್ಕರ ಇದೆ, ಬಸ್ಗಳನ್ನು ನಿಲ್ಲಿಸೇ ಬಿಡ್ತೀವಿ ಅನ್ನೋ ಥರದ ಹೇಳಿಕೆಗಳೇನಿದ್ದಾವೆ, ಅವೆಲ್ಲದರಿಂದ ಜನ ತಮ್ಮ ಸೇಫ್ಟಿಯನ್ನು ನೋಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಒಂದು ವೇಳೆ ಏನಾದರೂ ಬಸ್ ಸಂಚಾರ ಏನಾದರೂ ಸಂಪೂರ್ಣವಾಗಿ ಬಂದಾದರೆ, ಸಂಜೆ 4 ಗಂಟೆಯ ಒಳಗಾಗಿ ಏನಾದರೂ ಬಂದಾದರೆ ಅನ್ನೋ ಥರದ ಆತಂಕ. ಈಗೇನೋ ತಮ್ಮ ಈಗ ಬಸ್ಗಳಿದ್ದಾವೆ, ಬಸ್ಗಳಲ್ಲಿ ಹೋಗ್ಬೋದು. ಆದರೆ ವಾಪಸ್ ತಮ್ಮ ಕೆಲಸ ಕಾರ್ಯಗಳಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಅನ್ನುವಂಥ ಮನಸ್ಥಿತಿಗೆ ಜನ ಬಂದಂತೆ ಕಾಣ್ತಾ ಇದೆ. ಇದು ಮೆಜೆಸ್ಟಿಕ್ನ ದೃಶ್ಯಗಳು. ಈಗಿನ ದೃಶ್ಯಗಳು ಯಾವ ರೀತಿಯಾಗಿದೆ ಅಂದರೆ ಜನರ ಸಂಖ್ಯೆ ಬಹುತೇಕ ಕಡಿಮೆ ಆಗಿದೆ. ಬಸ್ಗಳು ಇದ್ದಾವೆ, ಆದರೆ ಬಸ್ಗಳಲ್ಲಿ ಜನರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿರುವಂಥದ್ದನ್ನು ಗಮನಿಸಬಹುದು. ಯಾಕಂದರೆ ಯಾವಾಗ ದೊಡ್ಡ ಮಟ್ಟದ ಮುಷ್ಕರ ಅನ್ನುವಂಥದ್ದು ಗೊತ್ತಾಯಿತು, ಜನ ಕೂಡ ತಮ್ಮ ವೆಹಿಕಲ್ಗಳಲ್ಲೇ ಹೋಗೋದಕ್ಕೆ ಮುಂದಾಗಿರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರಿಂದಾಗಿ ಮೆಜೆಸ್ಟಿಕ್ನ ಈ ಚಿತ್ರಣ ಏನಿದೆ ಇದು ಎಂದಿನಂತೆ ಇಲ್ಲ. ಬಸ್ಗಳ ಸಂಖ್ಯೆ ಮಾತ್ರ ಇದ್ದಾವೆ, ಆದರೆ ಪ್ರಯಾಣಿಕರ ಓಡಾಟ ಗಣನೀಯವಾಗಿ ಇಲ್ಲಿ ಕಡಿಮೆ ಆಗಿರುವಂಥದ್ದು. ಈ ಸಿಬ್ಬಂದಿಗಳನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಕೂಡ ಅದೇ, ತುಂಬ ಕಡಿಮೆ ಇದ್ದಾರೆ ಇವತ್ತು ಕ್ರೌಡು, ಎಂದಿನಂತೆ ಇಲ್ಲ. ಅವ್ರಿಗೂ ಕೂಡ ಭಯ ಆಗಿರ್ಬೋದು, ಬಸ್ಗಳು ಈಗ ಸಿಗುತ್ತೆ ಆಮೇಲೆ ನಂತರ ಸಿಗಲಿಲ್ಲ ಅಂದರೆ ಹೇಗೆ ಅನ್ನೋ ಥರದ ಆತಂಕ ಇರ್ಬೋದು. ಅದರಿಂದಾಗಿ ಕಡಿಮೆ ಆಗಿರ್ಬೋದು ಅನ್ನುವಂಥ ಮಾತನ್ನು ಸಿಬ್ಬಂದಿಗಳು ಹೇಳ್ತಾ ಇದ್ರು. ಒಟ್ಟಾರೆ
ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಈಗ ಸಾರಿಗೆ ಇಲಾಖೆ ಅಂದರೆ ಸಾರಿಗೆ ಇಲಾಖೆಗೆ ಎಚ್ಚರಿಕೆ ಕೊಡೋದಕ್ಕೆ ಸಾರಿಗೆ ನೌಕರರು ಮುಂದಾಗಿರುವಂಥದ್ದು. ಅದರಿಂದಾಗಿ ಬಸ್ಗಳನ್ನು ಗಮನಿಸ್ಬೋದು. ಬಸ್ಗಳ ಸಂಖ್ಯೆ ಇದೆ, ಆದರೆ ಬಸ್ಗಳ ಒಳಗಡೆ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇರುವಂಥದ್ದು. ಯಾವಾಗಲೂ ಮೆಜೆಸ್ಟಿಕ್ ನಿಲ್ದಾಣ ಯಾವ ರೀತಿಯಾಗಿರುತ್ತೆ ಅಂದರೆ ಒಂದು ಬಸ್ ಬಂತು ಅಂದರೆ ಯಾವುದೇ ರೂಟ್ನ ಬಸ್ ಆಗಿರ್ಬೋದು ಸಂಪೂರ್ಣ ಭರ್ತಿ ಆಗ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಆ ರೀತಿಯಾಗಿಲ್ಲ. ಗಣನೀಯವಾಗಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು. ಸರ್ಕಾರ ಹೇಳ್ತಾ ಇರುವಂಥ ಅದನ್ನು ನಾವು ಒಪ್ಪೋದಕ್ಕೆ ಆಗೋದಿಲ್ಲ. ನಮ್ಮ ನ್ಯಾಯಯುತ ಬೇಡಿಕೆಗಳೇನಿದ್ದಾವೆ ಆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಆದರೆ ಅದರಲ್ಲಿ ಚೌಕಾಸಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಅನ್ನೋದು ಸಾರಿಗೆ ನೌಕರರ ಒತ್ತಾಯ ಆಗಿದೆ. ಏನೇ ಆಗಲಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡೋರೆ ಅನ್ನೋ ಥರದ ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ. ಸುಮಾರು ಒಂದು 5,000 ರಿಂದ 6,000 ಜನ ನೌಕರರು ಅಂದರೆ ಸೆಕೆಂಡ್ ಶಿಫ್ಟು ಹಾಗೆ ನೈಟ್ ಶಿಫ್ಟಲ್ಲಿರುವಂಥ ನೌಕರರೆಲ್ಲರೂ ಕೂಡ ಇವತ್ತು ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಳ್ತಾರೆ. ಯಾರು ಕೂಡ ಅಬ್ಸೆಂಟ್ ಆಗೋದು ಬೇಡ, ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಈಗ ಮಾರ್ನಿಂಗ್ ಶಿಫ್ಟನ್ನು ಮುಗಿಸಿ ಮಧ್ಯಾಹ್ನದ ನಂತರ ಸೆಕೆಂಡ್ ಶಿಫ್ಟಲ್ಲಿ ಅಂದರೆ ಸೆಕೆಂಡ್ ಶಿಫ್ಟ್ ಅವರು ಕೆಲಸಕ್ಕೆ ಹಾಜರಾದ ನಂತರ ಮಾರ್ನಿಂಗ್ ಶಿಫ್ಟ್ ಅವರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಥರದ ಸೂಚನೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂಥ ರೀತಿಯಲ್ಲಿ ನೋಡ್ಕೊಳ್ಳಲಾಗ್ತಾ ಇದೆ. ಒಟ್ಟಾರೆ ಕ್ರಿಯಾ ಸಮಿತಿ ಅಂದ್ರೆ ಯಾವ ರೀತಿಯಾದಂತಹ ತೀರ್ಮಾನಕ್ಕೆ ಬರುತ್ತೆ, ಸರ್ಕಾರ 4 ಗಂಟೆಯ ಒಳಗಾಗಿ ಒಂದು ತೀರ್ಮಾನವನ್ನ ಪ್ರಕಟ ಮಾಡುತ್ತಾ ಇವರ ಬೇಡಿಕೆಗಳನ್ನು ಈಡೇರಿಸುತ್ತಾ ಅನ್ನುವಂಥದ್ದೇ ಕುತೂಹಲ. ಅದನ್ನ ಕಾದು ನೋಡಬೇಕು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.